ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸ್ಟಾರ್ ನಟರ ಸಿನಿಮಾಗಳನ್ನು ಹೊರತುಪಡಿಸಿ ಯಾವ ಸಿನಿಮಾ ನೀವು ರೀಸೆಂಟಾಗಿ ನೋಡಿದ್ರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಬಗ್ಗೆ. ಏನು ಅಪ್ಡೇಟು, ಏನು ಕತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ಕಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೇದಾಗಿ ಮ್ಯಾಕ್ಸ್ನ ಶೂಟಿಂಗ್ ಕಂಪ್ಲೀಟ್ ಆಗಿರುವಂಥದ್ದು. ಅದ್ರ ಬಗ್ಗೆ ಸುದೀಪ್ ಸರ್ ಕೂಡ ಒಂದು ಎಕ್ಸೆಲ್ ಪೋಸ್ಟ್ ಹಾಕಿ ಹಂಚ್ಕೊಂಡಿರುವಂಥದ್ದು. 10 ತಿಂಗಳ ಒಂದು ಜರ್ನಿ ತುಂಬಾ ಚೆನ್ನಾಗಿತ್ತು ಅನ್ನುವಂಥದ್ದು. ಅದರೊಂದು ಚಿಕ್ಕದಾದಂಥ ಒಂದು ಸೆಟ್ಗೆ ಹೋಗುವಂಥ ವಿಡಿಯೋ ಆಗಿರ್ಬೋದು, ಎಲ್ಲನೂ ಕೂಡ ಎಡಿಟ್ ಮಾಡಿಬಿಟ್ಟು ಒಂದು ಶೇರ್ ಮಾಡಿರುವಂಥದ್ದು ನೋಡಿದ್ವಿ ಎಲ್ಲರೂ ಕೂಡ. ಆ್ಯಂಡ್ ಎಲ್ಲರೂ ಕೇಳ್ತಾ ಇರೋದು ಅಂದರೆ, ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದಾಗ ಮ್ಯಾಕ್ಸ್ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡ್ರಿ ಅಂತ ಕೇಳ್ತಾ ಇದ್ರಿ. ನಾನು ಹೋದ ತಿಂಗಳಲ್ಲೇ ಹೇಳಿದ್ದೆ, ಮೇ 15 ಮೇಲೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ ಅನ್ನುವಂಥದ್ದು, ಅಂದರೆ ಅಫಿಷಿಯಲ್ ಆಗಿ ಚಿತ್ರದ ತಂಡದಿಂದನೇ ಬರುತ್ತೆ ಅನ್ನುವಂಥದ್ದು. ನನಗನ್ಸೋ ಪ್ರಕಾರ ಈ ಮೇ ಎಂಡ್ ಒಳಗಡೆ ಬರಬಹುದಾಗಿತ್ತು, ಬಟ್ ಯಾಕೆ ತಡ ಮಾಡಿದ್ರೂ ಗೊತ್ತಿಲ್ಲ. ಬಟ್ ಜೂನ್ ತಿಂಗಳಲ್ಲಿ ಬರುವಂಥ ಅಪ್ಡೇಟ್ಸ್ಗಳು ತುಂಬಾ ಇರುವಂಥದ್ದು, ಮೇಜರ್ ಅಪ್ಡೇಟ್ಸ್ಗಳು. ಆ್ಯಂಡ್ ರಿಲೀಸ್ ಡೇಟ್ಗಳ ಸಂಖ್ಯೆ ಅಂದರೆ ತುಂಬ ಸಿನಿಮಾಗಳು ಆಲ್ಮೋಸ್ಟ್ ಈಗ ರೆಡಿ ಇದ್ದಾವೆ. ಅಂತ ಡೇಟ್ಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ರಿಲೀಸ್ ಡೇಟ್ ಬಗ್ಗೆ ಹೇಳೋದಾಯಿತು ಅಂತಂದರೆ, ಈಗ ಸದ್ಯಕ್ಕೆ ಇರುವಂಥದ್ದು ಮ್ಯಾಕ್ಸ್ ಸಿನಿಮಾದ ಅಪ್ಡೇಟನ್ನು ಕೇಳ್ತಾ ಇದ್ದೀರಾ. ಯಾವಾಗ ಅಂತ. ಮ್ಯಾಕ್ಸ್ ಸಿನಿಮಾದ ಒಂದು ಅಪ್ಡೇಟ್ ಹೇಳಬೇಕು ಅಂತ ಅಂದರೆ ಡೈರೆಕ್ಟಾಗಿ ನಾನು ರಿಲೀಸ್ ಡೇಟ್ಗೆ ಬಂದುಬಿಡ್ತೀನಿ. ಎಲ್ಲರೂ ಕೂಡ ಅನ್ಕೋಬೋದು ಏನೋ ಒಂದು ಚಿಕ್ಕದಾಗಿ ಟೀಸರ್ ಬಿಡುವ ಮುಖಾಂತರವಾಗಿ ಅದರಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಮ್ಯಾಕ್ಸಿಂದು ರಿಲೀಸ್ ಡೇಟು. ಅದು ಯಾವಾಗ ಬರುತ್ತೆ ಏನು ಅನ್ನೋವಂಥದ್ದು ಹೇಳೋದಾಯಿತು ಅಂತಂದರೆ, ಜೂನ್ 10ನೇ ತಾರೀಕು ಒಳಗಡೆ ಇಲ್ಲ 15ನೇ ತಾರೀಕು ಒಳಗಡೆ ಒಂದು ಟೀಸರ್ ಮುಖಾಂತರವಾಗಿ ಏನೋ ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ಬಿಡೋ ಮೂಲಕವಾಗಿ ಅದರಲ್ಲೇ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ. ಕಾಯೋಣ, ಆದಷ್ಟು ಬೇಗ ಅಪ್ಡೇಟ್ ಬರಲಿ ಅನ್ನುವಂಥದ್ದು. ಸುಮಾರು ಸಿನಿಮಾಗಳು ಸದ್ಯಕ್ಕೆ ಥಿಯೇಟ್ರಲ್ಲಿ ಸ್ಟಾರ್ ನಟರ್ ಸಿನಿಮಾಗಳು ಇಲ್ಲದೆ ಒಂದು ರೀತಿಯಲ್ಲಿ ಥಿಯೇಟ್ರೆಲ್ಲ ಖಾಲಿ ಹೊಡಿತಾ ಇರುವಂಥದ್ದು. ಆದಷ್ಟು ಬೇಗ ಸ್ಟಾರ್ ನಟರ್ ಸಿನಿಮಾಗಳು ಆದಷ್ಟು ಬೇಗ ಥಿಯೇಟ್ರಿಗೆ ಬರಲಿ, ಸಾಲಾಗಿ ಬರ್ತಾ ಹೋಗಲಿ ಅನ್ನುವಂಥದ್ದು ನನ್ನ ಒಂದು ಆಸೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬೇಜಾರಾಗುವಂಥ ಸಂಗತಿ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಥಿಯೇಟರ್ಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ರೀಸೆಂಟಾಗಿ ಎಲ್ಲರೂ ಗೊತ್ತಿರೋ ಹಾಗೆ ಕಾವೇರಿ ಥಿಯೇಟ್ರ್ ಕೂಡ ಡೆಮಾಲಿಷ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಒಂದು ಥಿಯೇಟ್ರ್ ಓನರ್ಗೆ ಏನಪ್ಪ ಅಂತಂದರೆ, ಸಿನಿಮಾಗಳು ಕಂಟಿನ್ಯೂಷನ್ ಆಗಿ ಬರ್ತಾ ಇತ್ತು ಅಂದರೆ ಮೇಂಟೆನೆನ್ಸ್ಗಾಗಿರ್ಬೋದು, ಲೇಬರ್ಸ್ಗೆ ಕೊಡೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಮೇಂಟೆನೆನ್ಸ್ ಹೇಗೋ ನಡೆದೋಗ್ಬಿಡುತ್ತೆ. ಬಟ್ ಸಿನಿಮಾಗಳಿಲ್ಲದೆ ಚಿಕ್ಕ ಪುಟ್ಟ ಸಿನಿಮಾಗಳು ಹಾಕಿದಾಗ ಆಡಿಯನ್ಸ್ಗಳು ಬರದೇ ಇದ್ದಾಗ ತುಂಬಾ ಅವ್ರಿಗೆ ಲಾಸ್ ಆಗುತ್ತೆ. ಹಾಗಾಗಿ ಸಿನಿಮಾ ಮಂದಿರಗಳು ಉಳಿಬೇಕು ಅಂತಂದರೆ ಸ್ಟಾರ್ ನಟರ ಸಿನಿಮಾಗಳು ಮೇಲಿಂದ ಮೇಲೆ ರಿಲೀಸ್ ಆಗೋ ಜೊತೆಗೇನೆ ಎಲ್ಲ ಸಿನಿಮಾಗಳು ಕಂಟಿನ್ಯೂಷನ್ ಕೊಡ್ತಾ ಹೋಯಿತು ಅಂತಂದರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ನಾನು ನೋಡಿದ ಹಾಗೆಯೇ ಈಗ ಥಿಯೇಟರ್ಸ್ಗಳು ಕ್ಲೋಸ್ ಆಗಿರುವಂಥದ್ದಾಗಿರ್ಬೋದು ಕೆಲವೊಂದು ಸಿಟಿಗಳಲ್ಲಿ. ಕೆಲವೊಬ್ರು ಡೆಮಾಲಿಷ್ ಮಾಡಿ ಅದನ್ನು ಬೇರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಮಾಡಿದಾಗ ಇಳಿಮುಖ ತುಂಬ ಆಗ್ತಾ ಇದೆ ಕರ್ನಾಟಕದಲ್ಲಿ ಅಂತ ನನಗೂ ಕೂಡ ಅನ್ನಿಸ್ತು. ಥಿಯೇಟರ್ಸ್ ಮಾಲೀಕರು ಕೂಡ ಹಾಗೆ ಹೇಳೋದು. ಸಿನಿಮಾಗಳು ಬಂತು ಅಂದರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಸರ್, ಸಿನಿಮಾ ಇಲ್ಲ ಅಂತ ಅಂದಾಗಲೇ ನಮಗೆ ಸಮಸ್ಯೆಗಳು ಕಾಡುವಂಥದ್ದು ಅಂತಲೇ ಹೇಳ್ತಾರೆ. ಬಟ್ ಆದಷ್ಟು ಬೇಗ ಸಿನಿಮಾಗಳು ಮೇಲಿಂದ ಮೇಲೆ ರಿಲೀಸ್ ಆಗ್ತಾ ಹೋಯಿತು ಅಂದರೆ ಈ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಇಡ್ಬೋದು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಜೂನ್ ತಿಂಗಳಲ್ಲಿ ಟೀಸರ್ ಜೊತೆಗೇನೆ ರಿಲೀಸ್ ಆಗ್ತಾ ಇರುವುದು, ಅಂದರೆ ಒಂದು ಟೀಸರ್ ರಿಲೀಸ್ ಮಾಡೋದ್ರ ಜೊತೆಗೇನೆ ಒಂದು ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಆಗುವಂಥದ್ದು. ಕಾಯ್ತಾ ಇದ್ದೀನಿ ನಾನು ಕೂಡ ಈ ಒಂದು ಅಪ್ಡೇಟ್ಗೆ. ಆ್ಯಂಡ್ ಕನ್ಫರ್ಮ್ ಆಗಿ ಜೂನ್ ತಿಂಗಳಲ್ಲಿ ಮೇಲಿಂದ ಮೇಲೆ ಎಲ್ಲ ಸಿನಿಮಾಗಳ ಅಪ್ಡೇಟ್ಸ್ಗಳು ಬರುತ್ತೆ, ಅದ್ರ ಬಗ್ಗೆ ಯಾವುದೇ ಡೌಟ್ಸ್ ಇಲ್ಲ. ನೀವು ಯಾವ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದೀರಾ, ಏನು ಕತೆ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.